15 ವರ್ಷ 3 ಚುನಾವಣೆಗಳು ಒಂದು ಪ್ರಬಲ ಶಕ್ತಿ ಮತ್ತು ಈಗ ಹೆಚ್ಚಿನ ಎಕ್ಸಿಟ್ ಪೋಲ್ಗಳನ್ನು ನಂಬುದಾದರೆ ಅದೆಲ್ಲವೂ ಬದಲಾಗುವ ಹಂತದಲ್ಲಿದೆ. ಬಂಗಾಳವನ್ನು ಮಮತಾ ಅವರ ಕೈಯಿಂದ ಕಸಿದುಕೊಳ್ಳಲು ಬಿಜೆಪಿ ಸಜ್ಜಾಗಿದೆ. ಇದು ನಿಜವಾದರೆ ಅದು ಐತಿಹಾಸಿಕ ರಾಜಕೀಯ ಬದಲಾವಣೆಯಾಗಲಿದೆ. ಮತದಾನದ ಅಂತಿಮ ಹಂತ ಇಂದು ಮುಕ್ತಾಯಗೊಂಡಿದ್ದು, ಎಕ್ಸಿಟ್ ಪೋಲ್ ಟ್ರೆಂಡ್ಗಳು ಬಂಗಾಳ ರಾಜಕೀಯದಲ್ಲಿ ಒಂದು ಮಹತ್ವದ ತಿರುವಿನತ್ತ ಬೊಟ್ಟು ಮಾಡುತ್ತಿವೆ. ಆದರೂ ಹೆಚ್ಚಿನ ಎಕ್ಸಿಟ್ ಪೋಲ್ಗಳು ಹಾಲಿ ಆಡಳಿತದಲ್ಲಿರುವ ಟಿಎಂಸಿಯನ್ನು ಸೋಲಿಸಿ ಬಿಜೆಪಿ ಮುನ್ನಡೆ ಸಾಧಿಸಲಿದೆ ಎಂದು ಸೂಚಿಸುತ್ತಿದ್ದರೂ, ಕೆಲವು ಸಮೀಕ್ಷೆಗಳು ತೋರಿಸಿರುವಂತೆ ಈ ಮುನ್ನಡೆಯು ಅಷ್ಟೇನೂ ದೊಡ್ಡದಾಗಿಲ್ಲ. ಉದಾಹರಣೆಗೆ, ಒಂದು ಸಮೀಕ್ಷೆಯ ಪ್ರಕಾರ ಬಿಜೆಪಿ 138ರಿಂದ 159 ಸ್ಥಾನಗಳನ್ನು ಗೆಲ್ಲಬಹುದು. ಇದಕ್ಕೆ ವಿರುದ್ಧವಾಗಿ ಟಿಎಂಸಿ 131ರಿಂದ 152 ಸ್ಥಾನಗಳನ್ನು ಪಡೆಯಬಹುದು ಎಂದು ಹೇಳಲಾಗಿದೆ. ಆದರೆ 2016ರಲ್ಲಿ ಏಕಾಂಗಿಯಿಂದ 2021ರಲ್ಲಿ 2 ಅಂಕಿಗೆ ಏರಿದ್ದ ಬಿಜೆಪಿ ಈಗ ಸರ್ಕಾರ ರಚಿಸಲು ಅಗತ್ಯವಿರುವ ಮ್ಯಾಜಿಕ್ ಫಿಗರ್ 148ರತ್ತ ದಾಪುಕಾಲು ಹಾಕುತ್ತಿದೆ. ಕಳೆದ 3 ಚುನಾವಣೆಗಳಲ್ಲಿ ಕನಿಷ್ಠ 180ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಪ್ರಾಬಲ್ಯ ಮೆರೆದಿದ್ದ ಟಿಎಂಸಿ ಈಗ ಹಿನ್ನಡೆ ಅನುಭವಿಸುತ್ತಿರುವಂತೆ ಕಾಣುತ್ತಿದೆ. ಮತ್ತು ಹಳೆಯ ಶಕ್ತಿಗಳಾದ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ 2020ರಲ್ಲಿ 1 ಸ್ಥಾನವನ್ನು ಗೆಲ್ಲದ ನಂತರ ಈಗ ಕೇವಲ ಅಸ್ತಿತ್ವದ ಲಕ್ಷಣಗಳನ್ನು ಮಾತ್ರ ತೋರಿಸುತ್ತಿದೆ. ಹಾಗಾದರೆ ಬಿಜೆಪಿಯ ಈ ಏರಿಕೆಗೆ ಕಾರಣವೇನು? 3 ದೊಡ್ಡ ಕಾರಣಗಳನ್ನು ವಿಶ್ಲೇಷಿಸೋಣ. ಆಡಳಿತ ವಿರೋಧಿ ಅಲೆ. 15 ವರ್ಷಗಳು ಸುದೀರ್ಘ ಕಾಲ. ಬಂಗಾಳದಲ್ಲಿ ಈ ಅವಧಿಯು ಈಗ ಟಿಎಂಸಿಗೆ ಹೊರೆಯಾಗುತ್ತಿದೆ. ಕಾನೂನು ಮತ್ತು ಸುವ್ಯವಸ್ಥೆ, ಭ್ರಷ್ಟಾಚಾರ ಮತ್ತು ಸಿಂಡಿಕೇಟ್ ರಾಜ್ನಂತಹ ವಿಷಯಗಳು ವರ್ಷಗಳಿಂದ ಸಾರ್ವಜನಿಕ ಚರ್ಚೆಯ ಭಾಗವಾಗಿದೆ. ಬಳಿಕ ಬಂದ ಆರ್ಜಿಕರ್ ಆಸ್ಪತ್ರೆಯ ಪ್ರಕರಣ, ತರಬೇತಿ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ, ಇದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಯಿತು. ಈ ಕೋಪವು ಕಾಲಾನಂತರದಲ್ಲಿ ಹೆಚ್ಚಾದಂತೆ ತೋರುತ್ತಿದೆ. ಮಹಿಳೆಯರು ಅಸಮಾಧಾನಗೊಂಡಿದ್ದಾರೆ, ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ. ಬಿಜೆಪಿ ತನ್ನನ್ನು ತಾನು ಪರ್ಯಾಯ ಶಕ್ತಿಯಾಗಿ ಬಿಂಬಿಸಿಕೊಂಡಿದೆ. ಆಡಳಿತ ವಿರೋಧಿ ಅಲೆಯು ದೊಡ್ಡ ಅಲೆಯಾಗದಿರಬಹುದು, ಆದರೆ ಅದು ವರ್ಷಗಳಿಂದ ನಿರ್ಮಾಣವಾದ ಒಂದು ಉಬ್ಬರ ವಿಳಿತವಾಗಿ ಪರಿಣಮಿಸುತ್ತಿದೆ. ಹಿಂದೂ ಕ್ರೋಢೀಕರಣ. ಬಂಗಾಳವು ಸಾಂಪ್ರದಾಯಿಕವಾಗಿ ಧರ್ಮದ ಆಧಾರದ ಮೇಲೆ ಮತ ಚಲಾಯಿಸುತ್ತಿಲ್ಲ. ಆದರೆ ಈ ಚುನಾವಣೆ ಭಿನ್ನವಾಗಿ ಕಾಣುತ್ತಿದೆ. ಒಳನುಸುಳುವಿಕೆಯಂತಹ ವಿಷಯಗಳ ಸುತ್ತ ಬಿಜೆಪಿಯ ಪ್ರಚಾರವು ಹಿಂದೂ ಮತದಾರರ ವಿಭಾಗದಲ್ಲಿ ಪ್ರತಿಧ್ವನಿಸಿದೆ. ಹಿಂದೂಗಳು ಬಹುಸಂಖ್ಯಾತರಾಗಿರುವ ರಾಜ್ಯದಲ್ಲಿ ಅಂತಹ ಕ್ರೋಢೀಕರಣವು ಉಳಿದುಕೊಂಡರೆ ಫಲಿತಾಂಶವನ್ನು ರೂಪಿಸಬಹುದು. ಅಲ್ಪಸಂಖ್ಯಾತ ಮತಗಳ ವಿಭಜನೆ. ಅಲ್ಪಸಂಖ್ಯಾತ ಮತಗಳು ಮತ್ತೊಂದು ಪ್ರಮುಖ ಅಂಶ. ವರ್ಷಗಳ ಕಾಲ ಸುಮಾರು 30% ಇರುವ ಮುಸ್ಲಿಂ ಮತದಾರರು ಹೆಚ್ಚಾಗಿ ಟಿಎಂಸಿಯನ್ನು ಬೆಂಬಲಿಸಿದ್ರು. ಆದರೆ ಈ ಬಾರಿ ಕೆಲವು ಬದಲಾವಣೆಗಳ ಲಕ್ಷಣಗಳಿವೆ. ಪ್ರಾತಿನಿಧ್ಯತೆ ಮತ್ತು ಅವಕಾಶಗಳ ಕುರಿತು ಕಳವಳ ವ್ಯಕ್ತವಾಗಿದೆ. ಐಎಸ್ಎಫ್ ಮತ್ತು ಎಜೆಯುಪಿನಂತಹ ಸಣ್ಣ ಪಕ್ಷಗಳು ಕೆಲವು ಪ್ರದೇಶಗಳಲ್ಲಿ ಟಿಎಂಸಿಯ ಮತಗಳಿಗೆ ಕತ್ತರಿ ಹಾಕಿರಬಹುದು. ಆದರೂ ನಿಜವಾದ ಫಲಿತಾಂಶಗಳು ಹೊರಬರುವವರೆಗೆ ಟಿಎಂಸಿಯನ್ನು ಸಂಪೂರ್ಣವಾಗಿ ತಳ್ಳಿಹಾಕುವಂತಿಲ್ಲ, ಏಕೆಂದರೆ ಈ ಸ್ಪರ್ಧೆಯು ಅಷ್ಟು ಸಮೀಪದಲ್ಲಿದೆ. ಒಂದು ವೇಳೆ ಟಿಎಂಸಿ ಗೆದ್ರೆ ಅದು ಮತ್ತೆ ಬ್ರ್ಯಾಂಡ್ ಮಮತಾಗೆ ಸಿಕ್ಕ ಗೆಲುವಾಗುತ್ತದೆ. 15 ವರ್ಷಗಳ ಅಧಿಕಾರದ ನಂತರ ಆಡಳಿತ ವಿರೋಧಿ ಅಲೆಯು ದೊಡ್ಡ ಸವಾಲಾಗಿದೆ ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ಮಮತಾ ಅವರ ವೈಯಕ್ತಿಕ ಸಂಪರ್ಕ, ವಿಶೇಷವಾಗಿ ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರೊಂದಿಗೆ ಬಲವಾಗಿ ಉಳಿದಿದೆ. ತಳಮಟ್ಟದ ನಾಯಕಿಯಾಗಿ ಅವರ ವರ್ಚಸ್ಸು ಮತ್ತು ಬಂಗಾಳದ ಅಸ್ಮಿತೆಯ ಮೇಲೆ ಅವರು ಕೇಂದ್ರೀಕರಿಸಿದ್ದು ಮತ್ತೆ ಕೆಲಸ ಮಾಡಿದಂತೆ ತೋರುತ್ತದೆ. ಕಲ್ಯಾಣ ಯೋಜನೆಗಳು. ಲಕ್ಷ್ಮೀರ್ ಭಂಡಾರ್, ಸ್ವಾಸ್ಥ್ಯ ಸಾಸ್ತಿ, ದ್ವಾರೆ ಸರ್ಕಾರ್ ಮತ್ತು ಕನ್ಯಾಶ್ರೀಯಂತಹ ಯೋಜನೆಗಳು ಪ್ರಮುಖ ಪಾತ್ರ ವಹಿಸಿದೆ. ಅನೇಕ ಮತದಾರರಿಗೆ, ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಯೋಜನೆಗಳು ನೇರ ಬೆಂಬಲವಾಗಿ ಕಾಣುತ್ತವೆ. ಬಲವಾದ ಸಂಘಟನೆ. ಬದಲಾವಣೆಗಳು ನೆಲಮಟ್ಟದ ಬಲದ ಮೇಲೆಯೂ ಅವಲಂಬಿತವಾಗಿರುತ್ತದೆ. ವರ್ಷಗಳಲ್ಲಿ ಟಿಎಂಸಿ ರಾಜ್ಯದಾದ್ಯಂತ ಬಲವಾದ ತಳಮಟ್ಟದ ಜಾಲವನ್ನು ನಿರ್ಮಿಸಿದೆ. ಟಿಎಂಸಿ ಗೆದ್ರೆ ಈ ಅಂಶವು ನಿರ್ಣಾಯಕವಾಗಲಿದೆ. ಪ್ರಸ್ತುತ ಇದು ಜಿದ್ದಾಜಿದ್ದಿನ ಹೋರಾಟವಾಗಿದೆ. ಅಂತಿಮ ಫಲಿತಾಂಶ ಮೇ 4ರಂದು ಹೊರಬರಲಿದೆ. ಅಲ್ಲಿಯವರೆಗೆ ಕಾಯೋಣ ಮತ್ತು ನೋಡೋಣ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.